ಹಲೋ ಹಾಯ್, ಹೇಗಿದ್ದೀರಿ? ನಾನು ಕನ್ನಡ ಕಸ್ತೂರಿ. ಬನ್ನಿ ಪ್ರೇಕ್ಷಕ ಬಿಂದುಗಳೇ, ಇವತ್ತು ಈ ವಾರದಲ್ಲೇ 2 ಸ್ಪೆಷಲ್ ದಿವಸ ಅಂತ ಹೇಳ್ಬೋದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಮೊದಲು ಬಂದಿದ್ದು UI, ಅದು ಕೂಡ ಒಂದು ಡಿಫ್ರೆಂಟ್ ಕಲೆಯಲ್ಲಿ ಮೂಡಿದಂತಹ ಫಿಲ್ಮು. ಅದನ್ನು ಒಂದು ಬಾರಿ ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದಂತಹ ಫಿಲ್ಮು. ಅದನ್ನು ತಿಳ್ಕೊಂಡ್ರೆ ಬಹಳಷ್ಟು ಜಗತ್ತಿನಲ್ಲಿ ಉದ್ಧಾರ ಆಗೋದಂತೂ ಗ್ಯಾರಂಟಿ. ಆ ಫಿಲ್ಮಿನ ಜೊತೆಗೆ ಮತ್ತೊಂದು ಫಿಲ್ಮ್ ಕೂಡ ರಿಲೀಸ್ ಆಗಿತ್ತು. ಅದೇ ನಮ್ಮ ಕನ್ನಡದ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್. ಅದನ್ನು ನಾನು ನೋಡಿದ ಮೇಲೆ ಮೊದಲು ಬಾರಿಗೆ ಅನಿಸಿದ್ದು, ನನ್ನ ಚಾನಲಲ್ಲಿ ರಿವ್ಯೂ ಕೊಟ್ಟರೆ ಜನ ನೋಡೋದೇ ಇಲ್ಲ, ಯಾಕೆ ಮಾಡಬೇಕು ಅನ್ನುವಂಥ ಭಾವನೆಯನ್ನೇ ಇಟ್ಕೊಂಡಿದ್ದು ನಾನು ನಿಜವಾಗಲೂ. ಆದರೆ ನಿಜ ಹೇಳ್ತೀನಿ, ಈ ಫಿಲ್ಮನ್ನು ನೋಡ್ಕೊಂಡು ಬಂದ ಮೇಲೆ ನನಗನ್ನಿಸಿದ್ದು, ಕೊಡದೇ ಇದ್ದರೆ ನನ್ನ ಚಾನಲ್ ಇದ್ದದ್ದೇ ವೇಸ್ಟು ಅನ್ನುವ ಭಾವನೆಯನ್ನು ತಿಳ್ಕೊಂಡು ಇವತ್ತು ನಾನು ಈ ಫಿಲ್ಮ್ನ ರಿವ್ಯೂ ನಾನು ಕೊಡಲಿಕ್ಕೆ ಬಂದಿದ್ದೀನಿ. ಸುದೀಪ್ ಅವರ ಎಷ್ಟೋ ಫಿಲ್ಮ್ಗಳನ್ನು ನೀವು ನೋಡಿರ್ತೀರಿ, ಆದರೆ ಈ ಫಿಲ್ಮ್ನಲ್ಲಿ ಅವರು ಆ ಫಿಲ್ಮಿನ ಬಗ್ಗೆ ನಾನು ಡೀಟೇಲಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ, ಅದು ಏನು ಹೇಗೆ ಅಂತ. ಇದು ಕನ್ನಡದಲ್ಲಿ ಬಂದಂತಹ ಫಿಲ್ಮು. ಕನ್ನಡದ ಜೊತೆಯಲ್ಲಿ ಕನ್ನಡ, ತೆಲುಗು, ಹಿಂದಿ, ಮಲಯಾಳಂ ಮತ್ತು ತಮಿಳಿನಲ್ಲಿ ಒಂದೇ ಟೈಮ್ನಲ್ಲಿ ರಿಲೀಸ್ ಆದಂತಹ ಚಿತ್ರ. ತಾರಾಗಣದಲ್ಲಿ ಏನಾದರೂ ನಾವು ವಿಶೇಷವಾಗಿ ಹೇಳಬೇಕು ಅಂತ ಹೇಳಂದರೆ, ಕರುನಾಡ ಚಕ್ರವರ್ತಿ ಸುದೀಪ್ ಇದ್ದಾರೆ. ಸುದೀಪ್ ಅವರ ಸಂತಿಗೆ ವರಲಕ್ಷ್ಮಿ ಶರತ್ ಕುಮಾರ್ ಅಂತಿದ್ದಾರೆ, ಶಿವಯುಕ್ತ ಅನ್ನುವಂಥ ಹೊರನಾಡು ಅಂತವರಿದ್ದಾರೆ, ಸುನೀಲ್ ಅಂತವರಿದ್ದಾರೆ, ಮತ್ತು ಸುಧಾ ಬೆಳವಾಡಿ ಅಂತಿದ್ದಾರೆ. ಸೂಪರಾಗಿ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಫಿಲ್ಮ್ ಸೂಪರ್ 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 ಸೂಪರ್, ಎಷ್ಟು ಬಾರಿ ಹೇಳಿದರೂ ಕಮ್ಮಿ. ಆ ಥರದ ಫಿಲ್ಮು ಹೋಗಿ ನೀವು ನೋಡಬೇಕು, ಟಾಕೀಸ್ನಲ್ಲೇ ಹೋಗಿ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಬಂದು ಮರುದಿವಸನೇ ನಾನು ನಿಮಗೆ ಇದನ್ನು ರಿವ್ಯೂ ಕೊಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಿದಾಗ, ನೀವು ಈ ರಿವ್ಯೂ ನೋಡಿದಾಗ ತಪ್ಪದೇ ನೀವು ಟಾಕೀಸಿಗೆ ಹೋಗಿ ಈ ಫಿಲ್ಮನ್ನು ನೋಡಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಡೈರೆಕ್ಟರ್ ಬಂದು ವಿಜಯ್ ಕಾರ್ತಿಕೇಯ ಅಂತ. ನನಗೆ ಒಂದು ವಿಶೇಷವಾಗಿ ಅರ್ಥ ಆಗಲ್ಲ, ಕನ್ನಡದ ಒಂದಿಷ್ಟು ಡೈರೆಕ್ಟರ್ಗಳಿಗೆ ನಮ್ಮ ಸುದೀಪ್ ಅವರ ಕಲೆಯನ್ನು ಬಳಸ್ಕೊಳ್ಳಿಕ್ಕೆ ಆಗೋದಿಲ್ವೇ ಅಂತ. ಇದನ್ನು ತಿಳ್ಕೊಳ್ಳೋರು ಒಂದು ಸ್ವಲ್ಪ ತಪ್ಪು ತಿಳ್ಕೊಳ್ಬೋದು, ಆ ಪ್ರಶ್ನೆ ಬೇರೆ. ಆದರೆ ಇರೋದನ್ನು ಇದ್ದ ಹಾಗೆ ಹೇಳ್ತೀನಿ ನಾನು. ಇನ್ನು ಸಂಗೀತ ಅವಿನೇಶ್ ಲೋಕನಾಥ್ ಅವರು ಕೊಟ್ಟಿದ್ದಾರೆ. ಹಾಡು ಕೂಡ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಬಂದಿದ್ದಾವೆ. ಸುದೀಪ್ ಅವರು ಈ ಫಿಲ್ಮ್ನಲ್ಲಿ ಇನ್ಸ್ಪೆಕ್ಟರ್ ಅರ್ಜುನ್ ಅವರ ಕ್ಯಾರೆಕ್ಟ್ರನ್ನು ನಿಭಾಯಿಸಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದರ ಮುಂದೆ ಏನು ಅಂತ ಹೇಳ್ತೀನಿ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಇನ್ಸ್ಪೆಕ್ಟರ್ ರೂಪ ಆಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅರ್ಜುನ್ ತಾಯಿಯಾಗಿ ಸುಧಾ ಬೆಳವಾಡಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತೇಳಂದರೆ, ತಾಯಿ ಮಗನ ಸೆಂಟಿಮೆಂಟ್ ಕೂಡ ಈ ಫಿಲ್ಮ್ನಲ್ಲಿ ಅಷ್ಟೇ ಡಿಫ್ರೆಂಟಾಗಿ ಕಂಡುಬರುತ್ತೆ. ನೀವು ಟಾಕೀಸ್ನಲ್ಲಿ ಈ ಫಿಲ್ಮನ್ನು ಆ ಅನುಭವವನ್ನು ಅನುಭವಿಸಬೇಕು ಅಂತಾದರೆ ಈ ಪಿಕ್ಚರ್ಗೆ ನೀವು ಟಾಕೀಸ್ಗೆ ಹೋಗಬೇಕು. ಇನ್ನು ಸ್ಪೆಷಲ್ಲಾಗಿ ಎಸ್ ಟಿ ದಾಸ್ ಅನ್ನುವ ಪಾತ್ರದಲ್ಲಿ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಉಗ್ರಂ ಮಂಜು ಪಾತ್ರವನ್ನು ನಿಭಾಯಿಸಿದ್ದಾರೆ. ಬಹಳ ಡೂಪರಾಗಿ ಕೆಲಸವನ್ನು ಮಾಡಿದ್ದಾರೆ. ಈ ಫಿಲ್ಮನ್ನು ನೋಡಿದಾಗ, ನೀವು ಅವರ ರೋಲನ್ನು ಮಾಡಿದಾಗ ಅವರಿಗೆ ಹೆಚ್ಚಾಗಿ ಉಗ್ರಂ ಮಂಜು ಅಂತ ಕರಿತಾ ಇದ್ದರು. ಅದರ ನಂತರ ಬಿಗ್ ಬಾಸ್ ಮಂಜು ಅಂತ, ಈಗ ನೀವು ಮ್ಯಾಕ್ಸ್ ಮಂಜು ಅಂತಲೂ ಕರಿಬೋದು. ಆ ಲೆಕ್ಕದಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ನಿರ್ಮಾಣದ ವಿಷಯ ಬಂದರೆ, ಇದರಲ್ಲಿ ಸುದೀಪ್ ಅವರ ಸ್ವಂತ ಹಣವೂ ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಕಲ್ಲೈಪುರಿ ತಾನು ಅನ್ನುವಂಥವರ ಜೊತೆಗೂಡಿ ಈ ಫಿಲ್ಮವನ್ನು ನಿರ್ದೇಶನವನ್ನು ಮಾಡಿದ್ದಾರೆ. ಇನ್ನು ಈ ಫಿಲ್ಮ್ ರಿಲೀಸ್ ಆದ ಮೊದಲನೇ ದಿನದಲ್ಲಿ 10-10.5 ಕೋಟಿ ಮತ್ತು ಎರಡನೇ ದಿನದಲ್ಲಿ 12-12.5 ಕೋಟಿ ದುಡಿಮೆಯನ್ನು ಮಾಡಿದೆ. ಇದು ಫಿಲ್ಮಿನ ಒಂದಿಷ್ಟು ವಿಶೇಷ ಅನುಭವ. ಇನ್ನು ಕಥೆಯಲ್ಲಿ ವಿಶೇಷ ಅನುಭವ ಜೊತೆಗೆ ನಿಮಗೆ ಒಂದಿಷ್ಟು, ನಾನು ಪೂರ್ತಿಯಾಗಿ ಈ ಕಥೆಯನ್ನು ಬಿಟ್ಕೊಡೋದಿಲ್ಲ, ಯಾಕಂದರೆ ನೀವು ಟಾಕೀಸ್ನಲ್ಲಿ ಹೋಗಿ ನೋಡಬೇಕು ಅನ್ನೋದು ನನಗೂ ಕೂಡ ಆಸೆ. ಹಾಗಾಗಿ ನಾನು ಇಲ್ಲೇ ಎಲ್ಲದನ್ನು ಹೇಳಿಬಿಟ್ರೆ ನಿಮಗೆ ಆ ಥ್ರಿಲ್ ಹೊರಟು ಹೋಗುತ್ತೆ. ಮತ್ತು ವಿಶೇಷ ಅಂದರೆ, ನೀವು ಈ ಫಿಲ್ಮನ್ನು ಕುಟುಂಬ ಸಮೇತರಾಗಿ ಹೋಗಿ ನೋಡ್ಬೋದು. ಕುಟುಂಬದಲ್ಲಿ ಯಾರಿಗೂ ಏನೋ ನೋಡ್ತಿದ್ದಾರಪ್ಪ ಅಥವಾ ಇದರಲ್ಲಿ ಏನಾದರೂ ಬ್ಯಾಡ್ ಅಥವಾ ಏನೋ ಒಂದು ಇದೆ ಅಂತ ಅನ್ನಿಸೋದಿಲ್ಲ. ಪ್ರತಿಯೊಬ್ಬರು
ಒಳ್ಳೆಯ ರೀತಿಯಲ್ಲಿ ಸಂತೋಷವಾಗಿ ನೋಡುವಂಥ ಫಿಲ್ಮು. ಇದರ ಫಿಲ್ಮಿನ ಗಾತ್ರ ಮಿನಿಮಮ್ ಆಗಿ 2 ಗಂಟೆ 12 ನಿಮಿಷದ ಅವಧಿಯಲ್ಲಿ ಈ ಫಿಲ್ಮ್ ತಗೊಂಡಿದೆ, ಅಷ್ಟರಲ್ಲಿ ಮುಗಿಯುತ್ತೆ. ಆದರೆ ಈ ಫಿಲ್ಮು ಒಂದು ನಾವು ಮರ್ಡರ್ ಮಿಸ್ಟ್ರಿಯನ್ನು ತಗೊಂಡು ಬಂದಿದೆ. ನೀವು ಒಂದು ಮರ್ಡರ್ ಆಗುತ್ತೆ, ಆ ಮರ್ಡರನ್ನು ಹೊರ ತೆಗೆಯುವಂಥದ್ದೇ ಒಂದು ಸ್ಟೋರಿ. ಮತ್ತು ಹೆಚ್ಚಾಗಿ ಇದು ಒಂದು ರಾತ್ರಿಯಲ್ಲಿ ಆಗುವಂಥ ಸ್ಟೋರಿ, ರಾತ್ರಿಯಲ್ಲೇ ಹೆಚ್ಚಾಗಿ ಇದು ಆಗಿ ಮುಗಿಯುತ್ತೆ. ನಿಮಗೆ ಎಲ್ಲಿ ಕತೆ ಬೋರ್ ಹೊಡಿಸೋದಿಲ್ಲ. ಹಾಡಾಗಲಿ ಡೈಲಾಗ್ ಆಗಲಿ ಮತ್ತು ಕತೆಯ ಯಾವುದೇ ಒಂದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿ ಹಾಗೆ ಜಂಪ್ ಆಗಿ ಅದು ಹಾಗೆ ಕಾಣೋದಿಲ್ಲ. ಸ್ಟಾರ್ಟಿಂಗಿನಿಂದ ಹಿಡಿದು ಕೊನೆಯವರೆಗೂ ನಿಮಗೆ ಒಂದೇ ಲೆಕ್ಕದಲ್ಲಿ ಡೀಪಾಗಿ ತೊಗೊಂಡು ಹೋಗುತ್ತೆ. ಸುದೀಪ್ ಅವರು ಎಷ್ಟು ಒಳ್ಳೆಯ ರೀತಿಯಲ್ಲಿ ಇದರಲ್ಲಿ ಕೆಲಸ ಮಾಡಿದ್ದಾರೆ ಅಂತೇಳಂದರೆ, ತಾವು ಎಷ್ಟು ಒಳ್ಳೆಯ ಕಲೆಗಾರರು ಅನ್ನೋದನ್ನು ಸಾಬೀತು ಈಗಾಗಲೇ ಮಾಡಿದ್ದಾರೆ. ಆದರೆ ಈ ಫಿಲ್ಮ್ನಲ್ಲಿ ಮತ್ತೂ ಹೆಚ್ಚಾಗಿ ಅವರು ಒಂದು ಕಾಲನ್ನು ಮುಂದೆ ಇಟ್ಟು ಹೋಗಿ ಮಾಡಿದ್ದಾರೆ. ಆ್ಯಕ್ಷನ್ ಥ್ರಿಲ್ಲರ್ ಫಿಲ್ಮ್ ಕೂಡ ಇದು. ಹಾಗೆಯೇ ಅಕ್ಕಪಕ್ಕದ ತನ್ನ ಪಾತ್ರವರ್ಗವನ್ನು ಅಷ್ಟೇ ಅಚ್ಚುಕಟ್ಟಾಗಿ ತೆಗೆದುಕೊಂಡು ಹೋಗಿ ಅವರ ಕಡೆಯಿಂದನೂ ಅಷ್ಟೇ ಒಳ್ಳೆಯ ಕಥೆಯ ಸಾರಾಂಶ ಬಂದಿದೆ ಫಿಲ್ಮಿಗೆ. ಅದನ್ನು ಹಾಗೆಯೇ ಮೇಂಟೈನ್ ಮಾಡ್ಕೊಂಡು ಹೋಗಿ ಹಾಗೇ ಎಂಡ್ ಮಾಡ್ತಾರೆ ಫಿಲ್ಮನ್ನು. ಸೂಪರ್ ಆದಂತಹ ಕತೆ. ಮತ್ತು ಮರ್ಡರ್ ಮಿಸ್ಟ್ರಿ ಅಂತ ನಾನು ಏನು ಹೇಳಿದ್ದೀನಿ ಅದು ಕೂಡ ಸೂಪರ್ ಆಗಿದೆ. ಅದನ್ನು ನಾನು ಇಲ್ಲಿ ಬಿಚ್ಚಿ ಹೇಳೋದಿಲ್ಲ ಹೇಗೆ ಏನು ಅಂತ. ಮಧ್ಯದಲ್ಲಿ ಇದು ಸುದೀಪ್ ಅವರದ್ದು ಪ್ರತಿ ಕ್ಷಣದಲ್ಲಿ ನೀವು ಹೇಳಬೇಕಾಗಿರೋ ಪ್ರತಿ ಕ್ಷಣವೂ ಪ್ರತಿ ಮೂಮೆಂಟಲ್ಲೂ ಮುಂದೇನಾಗುತ್ತೆ ಅನ್ನುವಂತಹ ಆ್ಯಕ್ಷನ್ನಿಗಿನ ಕಲ್ಪನೆಯಲ್ಲಿ ಹೋಗ್ತಲ್ಲಿರ್ತೀವಿ. ಸುದೀಪ್ ಅವರನ್ನು ಪ್ರತಿ ಕ್ಷಣದಲ್ಲೂ ಥ್ರಿಲ್ಲನ್ನು ಉಂಟು ಮಾಡ್ತಾರೆ. ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅವರು ಮಾತಾಡುವಂಥ ಸ್ಟೈಲಿ ಅಂತೂ ನಿಮಗೆ ಗೊತ್ತಿರಬೇಕು. ಅವರು ಅದಕ್ಕಾಗಿಯೇ ಅವರಿಗೆ ಹೆಸರು ಕೂಡ ಇದೆ, ಕಿಚ್ಚ ಸುದೀಪ್ ಅನ್ನೋ ನೂರಾರು ಹೆಸರುಗಳನ್ನು ಕರಿತಿದ್ದೀವಿ ನಾವು ಕೂಡ. ಆದರೆ ಈ ಫಿಲ್ಮ್ನಲ್ಲಿ ಅವರು ಯಾರು ಹೇಗೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಒಂದು ಟೈಮಲ್ಲಿ ನಾವು ಈಗ ಏನು ಫ್ಯಾನ್ ಇಂಡಿಯಾ ಅಂತ ಕರಿತೀವಿ, ಫ್ಯಾನ್ ಇಂಡಿಯಾಕ್ಕಿಂತ ಮೊದಲೇ ಇವರು ಹೆಚ್ಚಾಗಿ ಅಮಿತಾಬ್ ಬಚ್ಚನ್ನಿಂದ ಹಿಡಿದು ರಾಮ್ ಗೋಪಾಲ್ ಅವರಿಂದ ಹಿಡಿದು ಮತ್ತು ನಮ್ಮ ಯಾರವರು ಹೆಸರು ಬರುತ್ತೆ ಒಬ್ಬರದು ರಾಜಮೌಳಿ ಸರ್ ಅಂತಹ ಡೈರೆಕ್ಟರ್ ಕೆಳಗಡೆ ಮತ್ತು ಅಮಿತಾಬ್ ಬಚ್ಚನ್ ಅಂತಹ ದೊಡ್ಡ ಕಲಾವಿದರ ಕಡೆ, ರಾಮ್ ಗೋಪಾಲ್ ವರ್ಮಾ ಅಂತವರ ಕಡೆ ಹೋಗಿ ಹಿಂದಿ ಫಿಲ್ಮ್ ಮತ್ತು ತೆಲುಗು ತಮಿಳು ಫಿಲ್ಮ್ಗಳಲ್ಲಿ ಆ್ಯಕ್ಟಿಂಗನ್ನು ಮಾಡಿ, ಸಲ್ಮಾನ್ ಖಾನ್ ಅವರ ದಬಂಗ್ 3 ಫಿಲಲ್ಲಿ ವಿಲನ್ ರೋಲ್ಗಳನ್ನು ಮಾಡಿ ಹೆಸರುವಾಸಿಯಾದಂಥವ್ರು. ಈಗ ಫಿಲ್ಮ್ ಅಂತೂ ಈಗೂ ನೀವು ನೋಡಬೇಕು, ಒಂದು ನೊಣದ ಫಿಲ್ಮ್ನಲ್ಲಿ ಯಾವ ಥರ ಕೆಲಸ ಮಾಡಿದ್ದಾರೆ ಅಂತ. ಅದು ಎಲ್ಲದರ ಜೊತೆ ಮಿಕ್ಸ್ ಆಗಿ ಮ್ಯಾಕ್ಸ್ ಫಿಲ್ಮ್ ಕೂಡ ಬಂದಿದೆ. ನಾನು ಈ ರಿವ್ಯೂ ಕೊಡಬೇಕಾದ್ರೆ ಹೇಳ್ತಾ ಇದ್ದೀನಿ, ನನಗೆ ಮೈ ನೆರಳಿರುತ್ತೆ, ಅಂದರೆ ಮೈ ಮೇಲಿನ ರೋಮಾಸ್ ಕೂಡ ನಿಲ್ಲತ್ತೆ ಆ ಥರದ ಫಿಲ್ಮು. ಇದೊಂಥರದ ಶುಭಗಳಿಗೆ ಅಂತ ಹೇಳಬೇಕು ನಾವು ಕನ್ನಡ ಇಂಡಸ್ಟ್ರಿಗೆ. ಕಾರಣವಾಗಿ ನಾನು ಹೇಳಬೇಕು ಅಂದರೆ ಒಳ್ಳೆಯ ಫಿಲ್ಮ್ಗಳು ಬರ್ತಿದ್ದಾವೆ. ಸುದೀಪ್ ಅವರು ಯಾವುದೋ ಒಂದು ಇಂಟರ್ವ್ಯೂದಲ್ಲಿ ನಾನು ನೋಡ್ತಿರ್ಬೇಕಾದ್ರೆ ಕೇಳಿದರು ಯಾರೋ ಪತ್ರಕರ್ತರು, UI ಮತ್ತು ನಿಮ್ಮ ಫಿಲ್ಮು ಸೇರಿ ಒಂದೇ ದಿನದಲ್ಲಿ ಒಂದೇ ವಾರದಲ್ಲಿ ಬರ್ತಿದ್ದಾವೆ, ಇದನ್ನು ನಾವು ಕಾಂಪಿಟೇಷನ್ ಅಂತ ತಗೊಳ್ಬೇಕು ಅಥವಾ ಇಬ್ಬರ ಗುದ್ದಾಟ ಅಂತ ತಿಳ್ಕೊಳ್ಬೇಕು ಏನು ಅಂತ. ಅವರು ಒಂದು ಮಾತನ್ನು ಹೇಳ್ತಾರೆ, ಯಾರ ಫಿಲ್ಮ್ ಹೇಗಿದೆ ಅದನ್ನು ಜನ ತೀರ್ಮಾನ ಮಾಡಿಕೊಂಡು ನೋಡ್ತಾರೆ, ಯಾವುದು ಚಲೋ ಇದೆ ಅದನ್ನು ನೋಡ್ತಾರೆ ಬಿಡಿ ಅಂತ. ನನ್ನದೇ ಫಿಲ್ಮು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯಾವ ಫಿಲ್ಮ್ ಚಲೋ ಇದೆ ಅದನ್ನು ನೋಡ್ತಾರೆ ಬಿಡಿ, ಇಲ್ಲಿಯ ಪ್ರೇಕ್ಷಕರು ಬಹಳ ಬುದ್ಧಿವಂತರಿದ್ದಾರೆ ಅನ್ನೋ ಒಂದು ಡೈಲಾಗನ್ನು ಹೇಳ್ತಾರೆ. ಅದು ನಿಜವಾಗಿಯೂ ಅರ್ಥಪೂರ್ಣವಾದಂಥ ಮಾತಾಗಿತ್ತು ಈ ಫಿಲ್ಮನ್ನು ನೋಡಿದಾಗ. ಹೆಚ್ಚಾಗಿ ಏನು ಹೇಳಬೇಕು, ಇನ್ನೂ ಕುಟುಂಬ ಸಮೇತವಾಗಿ ಸುಂದರವಾಗಿ ನೋಡಿದ್ದಾರೆ. ಮತ್ತು ಹೆಚ್ಚು ಇದರಲ್ಲಿ ನಿಮಗೆ ಬ್ಯಾಡದ ಇದ್ದ ಜಾಗದಲ್ಲಿ ಲವ್ ಸಾಂಗ್ ಆಗಲಿ, ಸೆಂಟಿಮೆಂಟ್ ಆಗಲಿ, ಬೇಡದ ಜಾಗದಲ್ಲಿ ಹಾಡಾಗಲಿ ಅದು ಯಾವುದೂ ಇಲ್ಲ. ಇರೋ ಹಾಡಿನಲ್ಲೇ ಕೂಡ ಒಂದು ಹಾಡಿನಲ್ಲಿ ಕಥೆಯ ಸಾರಾಂಶವನ್ನು ಎತ್ತಿ ಹಿಡಿದು ಎಲ್ಲದನ್ನು ಒಂದು ಸ್ವಲ್ಪ ಅದರಲ್ಲಿ ತೋರಿಸಲಾಗಿದೆ. ಮತ್ತು ಇದರಲ್ಲಿ ಒಂದು ಹಾಡು ಬರುತ್ತೆ, ಅಪ್ಪನಿಗೆ ಹುಟ್ಟಿದರೆ ಎದೆ ತಟ್ಟಿ ಬಾರು ಅಂತ. ಆ ಹಾಡು ಕೂಡ ಸೂಪರ್ ಆಗಿದೆ. ಹಾಡುಗಳು ಎಲ್ಲವೂ ಮತ್ತು ಸಂಗೀತವೂ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ನೀವು ಹೆಚ್ಚಾಗಿ ಇದರಲ್ಲಿ ಕ್ಯಾಮ್ರಾ ವರ್ಕ್ ಬಗ್ಗೆ ನೀವೇನಾದರೂ ನೋಡಬೇಕು ಅನ್ನೋದೇ ಆದರೆ ಈ ಫಿಲ್ಮನ್ನು ನೋಡಿ. ನಾವು ಹೇಳ್ತೀವಿ ಯಶ್ ಅವರು ಅವರ ಜಾಗದಲ್ಲಿ ಸರಿ ಇದ್ದಾರೆ, ಹಾಗೆಯೇ ಸುದೀಪ್ ಅವರು ಅವರ ಜಾಗದಲ್ಲಿ. ಕ್ಯಾಮ್ರಾ ವರ್ಕು ನೋಡುವಂಥದ್ದಿದೆ ಇದರಲ್ಲಿ. ಅದೇ ರೀತಿ ಹೇಳ್ತಾ ಹೋದರೆ ನಾವು ಫಿಲ್ಮಿನ
ಪ್ರತಿಯೊಂದನ್ನು ಬಾಯಿ ಬಿಟ್ಬಿಡ್ಬೇಕಾಗತ್ತೆ. ಹಾಗಾಗಿ ಇಷ್ಟೇ ಸಾಕು ಅಂತ ಅನಿಸುತ್ತೆ. ಟಾಕೀಸಿಗೆ ಹೋಗಿ ಈ ಫಿಲ್ಮನ್ನು ಶತದಿನೋತ್ಸವ ಆಚರಣೆ ಹಾಗೆ ಮಾಡಬೇಕು. ಒಳ್ಳೆಯ ಫಿಲ್ಮು. UI ಫಿಲ್ಮು ಕೂಡ ಅದೇ ರೀತಿ ಬಂದಿತ್ತು, ಅದನ್ನು ಕೂಡ ನಾನು ರಿವ್ಯೂ ಮಾಡಿದ್ದೆ. ನೀವು ಅದನ್ನು ಕೂಡ ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ಇದನ್ನು ಕೂಡ ಮಾಡಿದ್ದೀನಿ. ನನಗೆ ಹೋಗಿ ನೋಡಿದಾಗ ಹೇಗೆ ಅನ್ನಿಸ್ತು ಅದನ್ನು ಸೀದಾ ಇದ್ದ ಹಾಗೆ ಹೇಳಿದ್ದೀನಿ. ಸುದೀಪ್ ಅವರ ಎಷ್ಟೆಲ್ಲ ಆ್ಯಕ್ಷನ್ ಫಿಲ್ಮ್ಗಳನ್ನು ನೀವು ನೋಡಿದ್ದೀರಿ, ಅದರಲ್ಲಿ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ಕಾಣುವಂಥದ್ದು. ಡಿಫ್ರೆಂಟಾಗಿ ಇದೆ ಕೂಡ. ನೀವು ಹಣ ಕೊಟ್ಟು ಹೋಗ್ತಾ ಇದ್ದೀವಿ ಹೇಗೋ ಏನೋ ಅನ್ನುವಂಥ ಭಾವವನ್ನು ಇಟ್ಕೊಂಡು ಹೋಗಬೇಡಿ. ಟಾಕೀಸಿಗೆ ನಿಮ್ಮ ಮನೆಯಲ್ಲಿದ್ದಂಥ ಎಲ್ಲ ಫ್ಯಾಮಿಲಿಗಳನ್ನು ಕರ್ಕೊಂಡೋಗಿ ತೋರಿಸಿದ್ರು. ಎಲ್ಲರೂ ಒಂದೇ ಮಾತು ಹೇಳ್ತಾರೆ ಹೊರಗಡೆ ಬಂದು, ಫಿಲ್ಮ್ ಸೂಪರ್ 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 ಅಂತ. ಎಲ್ಲಿ ನಿಮಗೆ ಬೋರ್ ಹಿಡಿಸೋದಿಲ್ಲ. ಒಂದು ಬಾರಿ ಹೋಗಿ ನೋಡಿ. ಕಥೆಯ ಸಾರಾಂಶವನ್ನು ನಾನು ಇಲ್ಲಿ ಬಿಟ್ಕೊಡೋದಿಲ್ಲ, ಇಷ್ಟಂತೂ ಹೇಳಬಲ್ಲೆ. ಅರ್ಜುನ್ ಪಾತ್ರದಲ್ಲಿ, ಇನ್ಸ್ಪೆಕ್ಟರ್ ಅರ್ಜುನ್ ಪಾತ್ರದಲ್ಲಿ ಮ್ಯಾಕ್ಸಿ ಅನ್ನುವಂಥ ಮಧ್ಯೆ ಅವರಿಗೆ ಹೆಸರು ಬರುತ್ತೆ. ಆ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋದ್ರ ಜೊತೆಗೆ ತಂದೆ ತಾಯಿಯ ಸೆಂಟಿಮೆಂಟ್ಸ್ ಜೊತೆಗೆ ಹೀರೋಗಳ ಬಾಂಧವ್ಯ ಮತ್ತು ಎಕ್ಸ್ಟ್ರಾ ಏನಾದರೂ ಕೂಡಿಸಿ ಕಥೆಯನ್ನು ಎಳೆದ ಹಾಗೆ ಅನಿಸೋದಿಲ್ಲ. ಬಿಸಿ ರಕ್ತದ ಡೈರೆಕ್ಟರ್, ಹೊಸಬರು, ಸಣ್ಣವರು ವಯಸ್ಸಿನಲ್ಲಿ ಅಂಥವರು ಈ ಕಥೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ತೆಗೆದುಕೊಂಡು ಹೋಗಿದ್ದಾರೆ. ನೋಡಿ ಹೇಗಿತ್ತು ಅಂತ ನನಗೆ ನೀವು ಕಮೆಂಟ್ ಮುಖಾಂತರ ತಿಳಿಸಬೇಕು. ನಾವು ಕೂಡ ಏನೋ ಒಂದು ಸಾಧನೆಯ ಮುಖಾಂತರ ಅವರವರ ಜಾಗದಲ್ಲಿ ಮಾಡ್ತಿದ್ದಾರೆ. ಆದರೆ ನಾವು ಕೂಡ ಯೂಟ್ಯೂಬ್ನಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಹೊಸ ಉತ್ತುಂಗದಲ್ಲಿ ಬಂದಿದ್ದೀವಿ. ನಮ್ಮಂಥವರನ್ನು ನೀವು ಬೆಳೆಸಬೇಕು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ನಮ್ಮ ರಿವ್ಯೂ ಬಗ್ಗೆ ನೀವು ಕಮೆಂಟ್ಸನ್ನು ಮಾಡಬೇಕು. ನಮ್ಮ ವಿಡಿಯೋಗಳನ್ನು ನೀವು ಶೇರ್ ಮಾಡಬೇಕು. ಇದರಿಂದ ನಾವು ಕೂಡ ಬೆಳಿತೀವಿ ಅಂತ ನಾವು ಕನ್ನಡದ ಕುಲಕೋಟಿಗೆ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿಟ್ಕೊಳ್ತಾ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ, ಮತ್ತು ಆಲ್ರೆಡಿ ಯಾರು ಕನೆಕ್ಟ್ ಆಗಿದ್ದಾರೆ ಅವರು ನಮ್ಮ ಚಾನಲನ್ನು ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದ್ರ ಜೊತೆಗೆ ನನ್ನ ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಮ್ಯಾಕ್ಸ್ ರಿವ್ಯೂ? ಮತ್ತು ಯಾವುದಾದ್ರೂ ನಿಮಗೆ ಬೇರೆ ಫಿಲ್ಮಿನ ರಿವ್ಯೂ ಬೇಕು ಅಂತಾದರೆ ಈ ಥರದ ರಿವ್ಯೂವನ್ನು ಈ ಫಿಲ್ಮಿಂದು ಅಥವಾ ಈ ಸಾಂಗಿಂದು ಮಾಡಿ ಅಂತ ನನಗೆ ಏನಾದರೂ ಮೆಸೇಜಿನಲ್ಲಿ ತಿಳಿಸಿದರೆ ಅದ್ರ ಬಗ್ಗೆಯೂ ನಾನು ಕೂಡ ಮಾಡ್ತೀನಿ. ಅಲ್ಲಿಯವರೆಗೆ ಕನ್ನಡ ಕಸ್ತೂರಿ ಚಾನಲ್ನಿಂದ ಧನ್ಯವಾದಗಳು.